ನನ್ನ ಕಡೆಯಿಂದ ಬಿಗ್ ಹಾಯ್. ಬಿಗ್ ಬಾಸ್ ಕನ್ನಡ ಸೀಸನ್ 11 ಒಂದು ಬಿಗ್ ಅಪ್ಡೇಟ್ ಏನಪ್ಪ ಅಂತಂದ್ರೆ ಮೋಕ್ಷಿತಾ ತ್ರಿವಿಕ್ರಮ್. ಮೈ ಗುಡ್ನೆಸ್, ನಾನು ಏನು ಡೇ ಒನ್ನಿನಿಂದ ಸಪೋರ್ಟ್ ಮಾಡ್ಕೊಂಡು ಬಂದಿದ್ದಂತಹ ನಮ್ಮ ಮೋಕ್ಷಿತಾ ಅವರು ಫೈನಲ್ ವೀಕ್ ತಲುಪಿದ್ದಾರೆ. ಅಂದ್ರೆ ನಮ್ಮ ಹನುಮಂತು, ಅಂದ್ರೆ ಈ ವಾರದ ಕ್ಯಾಪ್ಟನ್ ಆಗಿದ್ದಂತಹ ನಮ್ಮ ಹನುಮಂತು ಡೈರೆಕ್ಟ್ ಆಗಿ ನಮ್ಮ ಮೋಕ್ಷಿತನ್ನ ಎಲಿಮಿನೇಷನ್ ಇಂದ ಫಾರ್ ಮಾಡಿದ್ದಾರೆ. ಹಾಗಾಗಿ ನಮ್ಮ ಮೋಕ್ಷಿತಾ ಫೈನಲ್ ವೀಕಿಗೆ ಹೋಗ್ತಾ ಇದ್ದಾರೆ. ಅಂದ್ರೆ ಟಾಪ್ 5 ಕಂಟೆಸ್ಟೆಂಟ್ ಆಗಿದ್ದಾರೆ ನಮ್ಮ ಮೋಕ್ಷಿತಾ. ಸೂಪರ್ ಡೂಪರ್ ಚಿಂದಿ ಚಿತ್ರಾನ್ನ. ನಿಜವಾಗ್ಲೂ ಕೂಡ ಮೋಕ್ಷಿತನ್ಗೆ ಸಪೋರ್ಟ್ ಮಾಡಿ ಎಷ್ಟೆಲ್ಲ ನಾನು ಬೈಸ್ಕೊಂಡಿದ್ದೀನಿ, ಯಾವ್ಯಾವ ಪದದಲ್ಲೆಲ್ಲ ಬೈದಿದ್ದಾರೆ, ಎಷ್ಟೆಲ್ಲ ನೀನು ಬಕೆಟು ಡ್ರಮ್ಮು, ನೀನು ಹಾಗೆ ನೀನು ಹೀಗೆ ಅಂತ ಎಲ್ಲರಿಗೂ ನಾನು ಒಂದೇನು ಹೇಳಕ್ಕೆ ಇಷ್ಟಪಡ್ತೀನಿ ಗೊತ್ತಾ, ನಾವೆಲ್ಲ ಹೆಂಗೆ ಗೊತ್ತಾ, ನಾವು ಕರ್ನಾಟಕದವರು ಆಯ್ತಾ, ಕನ್ನಡ ಮಣ್ಣಲ್ಲಿ ಬೆಳೆದಂಥವ್ರು. ಒಂದು ಸರಿ ಒಬ್ರಿಗೆ ಕಮಿಟ್ ಆದು ಅಂತಂದ್ರೆ ಸಪೋರ್ಟ್ ಮಾಡ್ತೀವಿ ಅಂತೇಳಿ ಆಯ್ತಾ, ಯಾರು ಏನೇ ಹೇಳಿದ್ರು ನಿಲ್ಸಲ್ಲ. ನನ್ನ ಪಿ ಆರ್ ಅಂದ್ರಿ ಆಯ್ತಾ, ಅಂದ್ರೆ ಮೋಕ್ಷಿತನ್ಗೆ ನಾನು ಪಿ ಆರ್ ಅನ್ನೋದನ್ನೇ ನೀವು ಡಿಸೈಡ್ ಮಾಡಿಬಿಟ್ರಿ. ನಾನು ಹೇಳಿದೆ ನಾನು ಪಿ ಆರ್ ಅಲ್ಲ, ನನಗೆ ಮೋಕ್ಷಿತಾ ಇಷ್ಟ, ನಾನು ಸಪೋರ್ಟ್ ಮಾಡ್ತೀನಿ ಅಂತ. ಅದೇ ರೀತಿ ನಾನು ಡೇ ಒನ್ನಿಂದ ಈ ತನಕ ಸಪೋರ್ಟ್ ಮಾಡ್ಕೊಂಡು ಬಂದಿದ್ದೆ. ನಮ್ಮ ಮೋಕ್ಷಿತಾ ಫೈನಲ್ ವೀಕ್ನ ತಲುಪಿದ್ರು. ಅಂದ್ರೆ ಟಾಪ್ 5 ಕಂಟೆಸ್ಟೆಂಟ್ ಆದ್ರು ಮೋಕ್ಷಿತಾ. ಸೂಪರ್ ನ್ಯೂಸ್ ಇದು, ಸೂಪರ್ ಅಪ್ಡೇಟ್. ನನಗಂತೂ ನಿಜವಾಗ್ಲೂ ಆಯ್ತಾ ಕಪ್ ಗೆದ್ದಷ್ಟು ಖುಷಿ ಆಗ್ತಾ ಇದೆ. ಮೋಕ್ಷಿತಾ ಕಪ್ ಗೆದ್ರೆ ಎಷ್ಟು ಖುಷಿ ಆಗುತ್ತೆ ಅಷ್ಟು ಖುಷಿ ಆಗ್ತಾ ಇದೆ. ಯಾಕೆಂದ್ರೆ ಮೋಕ್ಷಿತಾ ಗೇಮ್ ಆಡಲ್ಲ, ಮೋಕ್ಷಿತಾ ಬಿಗ್ ಬಾಸ್ ಮನೇಲಿ ಏನಕ್ಕಿದ್ದಾಳೆ, ಮೋಕ್ಷಿತಾ ಬಿಗ್ ಬಾಸ್ ನಲ್ಲಿ ಇರಕ್ಕೆ ಲಾಯಕ್ಕಿಲ್ಲ ಅಂದವರಿಗೆ ಇಲ್ಲಿದೆ ಉತ್ತರ. ಇದು ರಿಯಲ್ ಆನ್ಸರ್. ಯಾರ್ಯಾರು ನಾನು ನೆಗೆಟಿವ್ ಆಗಿ ಬೈದಿದ್ದೀರಾ, ಯಾರ್ಯಾರು ಮೋಕ್ಷಿತನ್ ಬಕೆಟ್ ಅಂದಿದ್ದೀರಾ, ಅವರಿಗೆಲ್ಲ ಇದೇ ಆನ್ಸರು. ಒಂದ್ಸರಿ ಸಪೋರ್ಟ್ ಮಾಡಕ್ ನಿಂತ್ಕೊಂಡ್ರೆ ಆಯ್ತಾ, ಯಾರು ಹೇಳಿದ್ರು ಕೇಳಲ್ಲ ನಾನು. ಅದೇ ರೀತಿ ಮೋಕ್ಷಿತನ್ಗೆ ಡೇ ಒನ್ನಿನಿಂದ ಸಪೋರ್ಟ್ ಮಾಡಿದ್ರೆ ಇವತ್ತು ಟಾಪ್ 5 ಕಂಟೆಸ್ಟೆಂಟ್ ಆಗಿ ಮೋಕ್ಷಿತಾ ನಿಂತಿದ್ದಾರೆ. ಖಂಡಿತವಾಗೂ ಇದು ದೊಡ್ಡ ಸಕ್ಸಸ್ ಅಂತೀನಿ ನಾನು. ಯಾಕೆ ಅಂತಂದ್ರೆ ಬಿಗ್ ಬಾಸ್ ಜರ್ನಿಯಲ್ಲಿ ಯಾವ ಕಂಟೆಸ್ಟೆಂಟು ಬಿಗ್ ಬಾಸ್ ಮನೇಲಿ ಇರಕ್ಕೆ ಲಾಯಕ್ಕಿಲ್ಲ ಅಂದ್ರು. ಆದ್ರೆ ನಮ್ಮ ಹನುಮಂತು ಇವತ್ತು ಮೋಕ್ಷಿತನ ಬಗ್ಗೆ ಹೇಳ್ತಾ ಇದ್ರೆ ಕಣ್ಣಲ್ಲಿ ನೀರು ಬಂತು. ಏನ್ ಗೊತ್ತಾ, ಮೋಕ್ಷಿತಕ್ಕ ತುಂಬಾ ಒಳ್ಳೆ ಹುಡುಗಿ ಆಯ್ತಾ, ತುಂಬಾ ಒಳ್ಳೆ ಗುಣ ಇದೆ ಮೋಕ್ಷಿತಕ್ಕನಿಗೆ. ಇದಕ್ಕಿಂತ ನೀನು ಏನ್ ಬೇಕು, ಇದಕ್ಕಿಂತ ನಿನ್ನೇನ್ ಸಂತೋಷ ಬೇಕು? ಇವತ್ತು ಯಾರ್ಯಾರು ಮೋಕ್ಷಿತಾ ಫ್ಯಾನ್ಸ್ ಇದ್ದಾರೆ ಅವರೆಲ್ಲ ಕುಣಿದು ಕುಪ್ಪಳಿಸ್ತಿದ್ದಾರೆ. ಸೂಪರ್ ಡೂಪರ್ ಆಯ್ತಾ. ಇವತ್ತು ನಿಜವಾಗ್ಲೂ ನಾನು ಹೇಳ್ತಾ ಇದ್ದೀನಲ್ಲ, ನಂಗೆ ಬರಲ್ಲ ಶಿಲ್ಪಡಿ, ಯಾಕೆ ನಿಮ್ಗೆ ಯಾರಿಗಾದ್ರೂ ಬಂದ್ರೆ ಒಡ್ಕೊಳ್ಳಿ. ಸೂಪರ್. ಅಯ್ಯೋ, ಈ ಒಂದು ಸಂತೋಷನ ತಡ್ಕೊಳಕ್ಕೆ ಆಗ್ತಿಲ್ಲ. ಮೋಕ್ಷಿತಾ ಟಾಪ್ 5 ಕಂಟೆಸ್ಟೆಂಟ್ ಆಗಿದ್ದು ನನಗಂತೂ ಸೂಪರ್ ಡೂಪರ್ ಖುಷಿಯಾಗಿದೆ. ಯಾಕೆ ಗೊತ್ತಾ, ಮೋಕ್ಷಿತನ್ನ ಆಯ್ತಾ ಎಷ್ಟೆಲ್ಲ ಆಯ್ತಾ ಬೈದ್ರು, ನೆಗೆಟಿವ್ ಮಾಡಿದ್ರು. ನಿಮ್ಮೆಲ್ಲರಿಗೂ ಗೊತ್ತು, ಯಾವುದೋ 10 ವರ್ಷದಿಂದ ನಡೆದಿದ್ದ ವಿಷಯ ಹಿಡ್ಕೊಂಡು ಎಷ್ಟು ನೆಗೆಟಿವ್ ಮಾಡ್ಬೇಕು ಅಷ್ಟು ನೆಗೆಟಿವ್ ಮಾಡಿದ್ರು ಕೆಲವು ಪಿ ಆರ್ ಟೀಮ್ಗಳು. ಇದನ್ನ ಎಷ್ಟು ಡ್ರ್ಯಾಗ್ ಮಾಡಬೇಕು, ಮೋಕ್ಷಿತನ ಎಷ್ಟು ಕೆಳಮಟ್ಟದಾಗಿ ಕ್ಯಾರೆಕ್ಟರ್ನ ಹಾಳು ಮಾಡಬೇಕು ಅಂತ ನೋಡಿದ್ರು. ಅದೆಲ್ಲವನ್ನು ಆಯ್ತಾ ಮೆಟ್ಟಿ ನಿಂತಹ ಮೋಕ್ಷಿತಾ ಅವೆಲ್ಲವನ್ನು ಬದಿಗೊತ್ತಿ ತಾನೇನು ಅಂತ ಪ್ರೂವ್ ಮಾಡಿ ತೋರಿಸಿದ್ದಾರೆ. ಹನುಮಂತು, ನಿನ್ನ ಈ ಒಂದು ಒಳ್ಳೆ ಮನಸ್ಸಿಗೆ ನೀನು ನಿಜವಾಗ್ಲೂ ದೇವ್ರು ಒಳ್ಳೇದು ಮಾಡ್ತಾನೆ. ನಾನು ನಿಜವಾಗ್ಲೂ ಹನುಮಂತುಗೆ ಒಂದು ಕೈ ಮುಗಿತೀನಿ. ನಿಜವಾಗ್ಲೂ ಯಾವುದೇ ಒಂದು ಫೇವರಿಟಿಸಮ್ ಇಲ್ಲ, ಯಾವುದೇ ಯಾರ ಮಾತಿಗೂ ಮಣಿಯದೆ ಅಲ್ಲಿರುವಂತಹ ಸತ್ಯವನ್ನು ಎತ್ತಿಡುದಲ್ವಾ ಹನುಮಂತು. ಹ್ಯಾಟ್ಸ್ ಆಫ್ ಹನುಮಂತು. ನೀನು ನಿಜವಾಗ್ಲೂ ಉತ್ತರ ಕರ್ನಾಟಕದ ಹುಲಿ, ಅಂದ್ರೆ ನ್ಯಾಯಕ್ಕೆ ನಿಲ್ಲುವ ಒಬ್ಬ ಹನುಮಂತ. ನಿಜವಾಗ್ಲೂ ಕೂಡ ಉತ್ತರ ಕರ್ನಾಟಕದಲ್ಲಿ ಪ್ರತಿಯೊಂದು ಮನೆಯಲ್ಲೂ ಇದ್ದಾನೆ. ಯಾಕೆಂದ್ರೆ ಉತ್ತರ ಕರ್ನಾಟಕ ಅಂದ ತಕ್ಷಣನೇ ಪ್ರತಿ ಮನೆಯಲ್ಲೂ ಒಬ್ಬ ಸೈನಿಕ ಇದ್ದಾನೆ ಅನ್ನುವಂತಹ ನಮ್ಮಂತವರಿಗೆ ನಿಜವಾಗ್ಲೂ ಕೂಡ ಹನುಮಂತು ನಿನ್ನನ್ನು ನೋಡಿದಾಗ ನಿಜವಾಗ್ಲೂ ಕೈ ಎತ್ತಿ ಮುಗಿಬೇಕು ಅನಿಸ್ತು. ಯಾಕೆಂದ್ರೆ ನ್ಯಾಯವಾಗಿ ಅಲ್ಲಿ ಯಾವುದೇ ಆಯ್ತಾ ಫೇವರಿಟಿಸಮ್ ಇಲ್ಲ. ಹನುಮಂತು ಮನ್ಸು ಮಾಡಿದ್ರೆ ಧನರಾಜ್ ಅವ್ರನ್ನ ಸೇವ್ ಮಾಡ್ಬೋದಿತ್ತು, ಮನ್ಸು ಮಾಡಿದ್ರೆ ಗೌತಮಿನ ಸೇವ್ ಮಾಡ್ಬೋದಿತ್ತು. ಬಟ್ ಆದ್ರೆ ಹನುಮಂತು ನ್ಯಾಯಯುತವಾಗಿ ಇಲ್ಲ. ಮೋಕ್ಷಿತಾ ಅಕ್ಕ ತುಂಬಾ ಚೆನ್ನಾಗಿ ಗೇಮ್ ಆಡಿದ್ದಾರೆ. ಅದಲ್ದೇನೆ ಒಳ್ಳೆ ಮನುಷ್ಯ ಆಯ್ತಾ. ಮೋಕ್ಷಿತಕ್ಕ ಒಳ್ಳೆ ವ್ಯಕ್ತಿತ್ವ ಇರುವಂತಹ ಮನುಷ್ಯ ಆಯ್ತಾ. ಮೋಕ್ಷಿತಕ್ಕ ಬಿಗ್ ಬಾಸ್ ಮನೇಲಿ ಇರುವಷ್ಟು ಕಾಲ ನ್ಯಾಯಯುತವಾಗಿದ್ದಾಳೆ. ಓಕೆ, ಮೋಕ್ಷಿತಕ್ಕ ಫೈನಲ್ಗೆ ಹೋಗ್ಬೇಕು ಅಂತ ನೀನು ಯೋಚನೆ ಮಾಡಿ ಹನುಮಂತು ಮೋಕ್ಷಿತನ ಫೈನಲ್ಗೆ ಹೋಗೋ ರೀತಿ ಮಾಡ್ದಲ್ಲ. ನಿನ್ನ ಈ ಒಂದು ಋಣನ ಮೋಕ್ಷಿತಾ ಯಾವ ಜನ್ಮದಲ್ಲೂ ತೀರ್ಸಕ್ಕಾಗಲ್ಲ. ನಿಜವಾಗ್ಲೂ ಹಾನೆಸ್ಟ್ ಆಗಿ ಹನುಮಂತ ನಿನ್ನ ಒಂದು ಮಾತುಗಳಿತ್ತು, ನಮಗಂತೂ ತುಂಬಾ ಇಷ್ಟ ಆಯ್ತು. ಮೋಕ್ಷಿತಾ ಫೈನಲಿಗೆ ಹೋಗಿದ್ದು ತುಂಬಾ ಖುಷಿ ಆಯ್ತು. ಅದೇ ರೀತಿ ತ್ರಿವಿಕ್ರಮ್
ತ್ರಿವಿಕ್ರಮ್ ಅವ್ರನ್ನ ನನ್ನಷ್ಟು ಸಪೋರ್ಟ್ ಮಾಡೋದ್ರಲ್ಲಿ ಯಾರೂ ಇರಲ್ಲ. ನೀವು ನೋಡಿದ್ರೆ, ನಿಮಗೆ ಹಳೆ ವಿಡಿಯೋಗಳು ನೋಡಿದ್ರೆ, ನನ್ನ ಹಳೆ ಚಾನಲ್ಲಿ ಆಯ್ತಾ ವಿಡಿಯೋಗಳು ನೋಡಿದ್ದವರಿಗೆ ಗೊತ್ತಿರುತ್ತೆ. ಹನುಮಂತನ್ನ ಆಯ್ತಾ ನಾನು ಆಯ್ತಾ 50 ದಿನಗಳ ನಂತರ ಸಪೋರ್ಟ್ ಮಾಡಿರೋದು. 50 ದಿನಗಳ ನಂತರ ಹನುಮಂತಗೆ ನಾನು ಓಕೆ ಸೂಪರ್ ಆಗಿ ಆಡ್ತಾನೆ ಅಂತ ಹೇಳಿರ್ಬೋದು ಹನುಮಂತನ ಬಗ್ಗೆ. ಬಟ್ ಆದ್ರೆ ತ್ರಿವಿಕ್ರಮ್ ಮತ್ತೆ ಮೋಕ್ಷಿತನ್ನ ಡೇ 1 ನಿಂದ ನಾನು ಸಪೋರ್ಟ್ ಮಾಡ್ಕೊಂಡು ಬಂದಿದ್ದೆ. ತ್ರಿವಿಕ್ರಮ್ ಅವರಿಗೆ ನಾನು ಅವ್ರು ತಪ್ಪು ಮಾಡಿದಾಗ ಬೈದಿದ್ದೀನಿ. ತ್ರಿವಿಕ್ರಮ್ ಅವರು ಆಯ್ತಾ ಗೇಮಲ್ಲಿ ಸೂಪರ್ ಆಗಿ ಆಡ್ತಾರೆ. ತ್ರಿವಿಕ್ರಮ್ ಒಬ್ಬ ಒಳ್ಳೆ ಮನುಷ್ಯ, ಒಬ್ಬ ಬಡ ಕುಟುಂಬದಿಂದ ಬಂದಿರೋ ಮನುಷ್ಯ, ತುಂಬಾ ಚೆನ್ನಾಗಿ ಗೇಮ್ ಆಡ್ಲಿ, ಗೆಲ್ಲಿ ಅಂತ ಕೂಡ ನಾನು ಹೇಳಿದ್ದೀನಿ. ಹಾಗಾಗಿ ನಾನು ಯಾರ್ಯಾರಿಗೆ ಸಪೋರ್ಟ್ ಮಾಡಿದ್ದೆ ಆಯ್ತಾ, ತ್ರಿವಿಕ್ರಮ್ ಆಗಿರ್ಬೋದು, ಮೋಕ್ಷಿತ ಆಗಿರ್ಬೋದು, ಇಬ್ರು ಕೂಡ ಆಯ್ತಾ ಏನು ಟಾಪ್ 5 ಸ್ಪರ್ಧಿಗಳಾಗಿ ಇವತ್ತು ನಿಂತಿದ್ದಾರೆ. ಇವರು ಅಂದ್ರೆ ಡೈರೆಕ್ಟ್ ಆಗಿ ಟಾಪ್ 5 ಹೋಗಿದ್ದಾರೆ, ನೇರವಾಗಿ ಫೈನಲ್ ವೀಕ್ನ ಪ್ರವೇಶ ಮಾಡಿದ್ದಾರೆ. ಇದಕ್ಕಿಂತ ಸಂತೋಷ ನಿನ್ನೇನಿದೆ. ತ್ರಿವಿಕ್ರಮ್ ಆಲ್ ದ ಬೆಸ್ಟ್, ಒಳ್ಳೆದಾಗಲಿ ನಿಮ್ಮ ಫ್ಯೂಚರಿಗೆ. ಈ ಫೈನಲ್ ವೀಕ್ ಅಲ್ಲಿ ಎಲ್ಲ ಪ್ರೇಕ್ಷಕರಿಗೆ ಬಿಟ್ಟಿದ್ದು, ಅವರು ಆಯ್ತಾ ನಿಮ್ಮನ್ನ ಗೆಲ್ಸೋದು ಬಿಡೋದು ಪ್ರೇಕ್ಷಕರಿಗೆ ಬಿಟ್ಟಿದ್ದು. ಅದೇ ರೀತಿ ಮೋಕ್ಷಿತ, ನಿನ್ನ ಫ್ಯೂಚರಿಗೆ ಒಳ್ಳೇದಾಗ್ಲಿ, ದೇವರು ಒಳ್ಳೇದ್ ಮಾಡ್ಲಿ ಆಯ್ತಾ. ನಮಗೆ ಸಪೋರ್ಟ್ ಮಾಡಿದಕ್ಕೆ ನನಗೊಂದು ಹೆಮ್ಮೆ ಇದೆ, ಯಾಕೆಂದ್ರೆ ನಾನು ಸಪೋರ್ಟ್ ಮಾಡಿದಂತಹ ಕಂಟೆಸ್ಟೆಂಟು ಫೈನಲ್ ತಲುಪಿದ್ರು ಅನ್ನೋದು. ಅದೇ ರೀತಿ ವಿನ್ ಆಗ್ಲಿ, ಗೆದ್ದು ಬನ್ನಿ. ಯಾರು ಗೆದ್ರು ಕೂಡ ನನಗೆ ಖುಷಿ. ಹನುಮಂತು ಗೆದ್ರು ಖುಷಿ, ಮೋಕ್ಷಿತ ಗೆದ್ರು ಖುಷಿ, ಅದೇ ರೀತಿ ತ್ರಿವಿಕ್ರಮ್ ಗೆದ್ರು ಖುಷಿ. ಒಟ್ಟಾರೆಯಾಗಿ ನಾವು ಯಾವುದೇ ಸರಿ ಆಗಲಿ, ಏನನ್ನೇ ಆಗಲಿ, ಒಂದು ಗೇಮನ್ನಾಗಲಿ ನಾವು ಒಬ್ಬರು ಸಪೋರ್ಟ್ ಮಾಡ್ತಿದ್ದೀವಿ ಅಂದಾಗ ಅವ್ರು ಏನಾರೋ ಒಂದು ಫೈನಲ್ ಸ್ಟೇಜಿಗೆ ಬಂದರು ಅಂದರೆ ಅದಕ್ಕೆ ಆಗ ಖುಷಿ ಅಷ್ಟಿಷ್ಟಲ್ಲ. ಯಾರ್ಯಾರು ಮೋಕ್ಷಿತ ಫ್ಯಾನ್ಸ್ ಇದ್ದೀರಾ ನಿಮ್ಮೆಲ್ಲರಿಗೂ ನಿಜವಾಗ್ಲೂ ಒಂದು ದೊಡ್ಡ ಕೃತಜ್ಞತೆ. ಯಾಕೆಂದರೆ ನಾನು ಡೇ 1 ಇಂದ ಸಪೋರ್ಟ್ ಮಾಡ್ಬೇಕಾದ್ರೆ ನನಗೆ ತುಂಬ ಜನ ಮೋಕ್ಷಿತನ ಫ್ಯಾನ್ಸ್, ತುಂಬ ಜನಕ್ಕೆ ನನಗೆ ಗೊತ್ತಿದೆ, ನನಗೆ ಅವ್ರು ಎಷ್ಟು ಜನ ಸಪೋರ್ಟ್ ಮಾಡಿದ್ದಾರೆ ಅನ್ನೋದು. ನಾನು ತುಂಬ ನೋಡ್ತಾ ಇರ್ತೀನಿ ಕಮೆಂಟಲ್ಲಿ, ರೆಗ್ಯುಲರ್ ಕಮೆಂಟ್ ಇರುತ್ತೆ ಅವ್ರಿಗೆ. ಅಕ್ಕ ಮೋಕ್ಷಿತನ್ಗೆ ಓಟ್ ಹಾಕ್ಬೇಕಕ್ಕ, ಮೋಕ್ಷಿತನ್ಗೆ ಓಟ್ ಹಾಕ್ಬೇಕಕ್ಕ, ಅಂತ ತುಂಬ ಹೇಳ್ತಿರ್ತಾರೆ. ಎಲ್ಲ ಮೋಕ್ಷಿತ ಫ್ಯಾನ್ಸಿಗೂ ಕೂಡ ನಿಜವಾಗಲೂ ಕೂಡ ನಾನು ಆಯ್ತಾ ಥ್ಯಾಂಕ್ಸ್. ಅದು ಚಿಕ್ಕ ಪದ. ಎಲ್ಲರೂ ಕೂಡ ಮೋಕ್ಷಿತನಿಗೆ ಸಪೋರ್ಟ್ ಮಾಡಿದ್ರೆ ಇವತ್ತು ಒಂದು ಒಳ್ಳೆ ಮನಸ್ಸಿನ ಹುಡುಗಿ ನಮ್ಮ ಮೋಕ್ಷಿತ, ಮುದ್ದು ಮುಖದ ಆಯ್ತಾ ಮೋಕ್ಷಿತ ಇವತ್ತು ಫೈನಲ್ ಅಂದ್ರೆ ಟಾಪ್ 5 ಬಂದಿದ್ದಾರೆ. ನಿಜವಾಗ್ಲೂ ಖುಷಿ ಆಗುತ್ತೆ. ಎಷ್ಟೊಂದು ನೆಗೆಟಿವ್ಗಳನ್ನ ನಾವು ಫೇಸ್ ಮಾಡಿದ್ದೀವಿ. ಅಂದ್ರೆ ಈ 3 ತಿಂಗಳಲ್ಲಿ ನಿಜವಾಗ್ಲೂ ಕೂಡ ನಮಗೆ ಒಂದು ಆಯ್ತಾ ಕ್ಯೂರಿಯಾಸಿಟಿ ಮತ್ತೆ ನಮಗೆ ಒಂಥರ ಒಳಗಡೆ ಸಂಕಟ ಆಗೋದು. ಎಲ್ಲಿ ಮೋಕ್ಷಿತ ಎಲಿಮಿನೇಟ್ ಆದರೆ ನಮಗೆ ಮತ್ತೆ ನೆಗೆಟಿವ್ ಕಮೆಂಟ್ ಆಗ್ತಾರೋ, ಎಲ್ಲಿ ನಮ್ಮನ್ನ ನೀನು ಸಪೋರ್ಟ್ ಮಾಡ್ತಾ ಇದ್ವಲ್ಲ, ನೀನು ಬಕೆಟ್ ಹಿಡಿತಾ ಇದ್ದಲ್ವಾ ಮೋಕ್ಷಿತಕ್ಕೆ, ಆ ಮೋಕ್ಷಿತ ಎಲಿಮಿನೇಟ್ ಆದ್ಲು ಆಯ್ತಾ, ನಿಂಗೆ ಹಂಗೆ ಆಗ್ಬೇಕು ಅಂತ ಎಲ್ಲಿ ಹೇಳ್ತಾರೆ ಅಂತೇಳಿ ನಾನು ಪ್ರತಿದಿನ ಕೂಡ ಮೋಕ್ಷಿತನಿಗೆ ಸಪೋರ್ಟ್ ಮಾಡ್ತಾ ಬಂದಿದ್ದೀನಿ. ಆ ಸಪೋರ್ಟಿಗೆ ಆಯ್ತಾ ಮೋಕ್ಷಿತನ ಒಳ್ಳೆತನಕ್ಕೆ ನಾವು ಒಳ್ಳೆ ಮನಸ್ಸಿನಿಂದ ಸಪೋರ್ಟ್ ಮಾಡಿದ್ದಕ್ಕೆ ಮೋಕ್ಷಿತ ಫೈನಲ್ ಅಂದ್ರೆ ಟಾಪ್ 5ಗೆ ತಲುಪಿದ್ದಾರೆ. ಇದಕ್ಕಿಂತ ಖುಷಿ ನಿನ್ನೇನು ಬೇಕು. ಹನುಮಂತು ನಿನಗಂತೂ ತುಂಬ ಥ್ಯಾಂಕ್ಸು. ಅದೇ ರೀತಿ ನಮ್ಮ ತ್ರಿವಿಕ್ರಮ್ ಅವರು ಕೂಡ ಫೈನಲ್ ಪ್ರವೇಶಿಸಿದ್ದಾರೆ ಆಯ್ತಾ. ತ್ರಿವಿಕ್ರಮ್, ಮೋಕ್ಷಿತ ಇಬ್ಬರಿಗೂ ಆಲ್ ದ ಬೆಸ್ಟ್ ಹೇಳ್ತೀನಿ. ಯಾರು ವಿನ್ ಆದ್ರೂ ನಮಗೆ ಖುಷಿನೇ. ಹನುಮಂತು, ತ್ರಿವಿಕ್ರಮ್, ಮೋಕ್ಷಿತ ಅಂದ್ರೆ ಬಿಗ್ ಬಾಸ್ ಕನ್ನಡ ಸೀಸನ್ 11ನ 3 ಫೈನಲಿಸ್ಟ್ಗಳು ಈಗ ಆಲ್ರೆಡಿ ಆಯ್ತಾ ಫೈನಲ್ ತಲುಪಿದ್ದಾರೆ. ನಿನ್ನೆ 2 ಆಯ್ಕೆ ಮಾತ್ರ ನಡಿಬೇಕು. ಆ 2 ಆಯ್ಕೆ ಯಾರಾಗಿರುತ್ತೆ ಅನ್ನೋದು ನಮಗೆ ಸ್ಯಾಟರ್ಡೆ ಗೊತ್ತಾಗುತ್ತೆ. ನಿಜವಾಗ್ಲೂ ಕೂಡ ನನಗೆ ಎಪಿಸೋಡಿನ ರಿವ್ಯೂ ಮಾಡುವಂತಹ ಒಂದು ಆಸಕ್ತಿನೇ ಇಲ್ಲ. ನಾಳೆ ನೋಡ್ಕೊಳ್ಳೋಣ ರಿವ್ಯೂನ. ಈ ಒಂದು ಅಂದ್ರೆ ಮೋಕ್ಷಿತ ಫೈನಲಿಸ್ಟ್ ಆಗಿದ್ದ ಒಂದು ಸಂತೋಷನ ಸೆಲೆಬ್ರೇಟ್ ಮಾಡೋಣ ಅಂತ ಹೇಳ್ಬಿಟ್ಟು ನನ್ನ ಈ ವಿಡಿಯೋನ ಮುಗಿಸ್ತೀನಿ. ನಿಜವಾಗ್ಲೂ ಆಯ್ತಾ ಮೋಕ್ಷಿತ ಫೈನಲಿಸ್ಟ್ ಆದ್ರೂ ಸೂಪರ್ ಡೂಪರ್. ನಾನಂತೂ ಚಿನ್ನಿ ಚಿತ್ರಾನ್ನ ಬಂದಿ ಮೊಸರನ್ನ ನನಗೆ ತುಂಬ ಖುಷಿಯಾದಾಗಿದೆ ಅಂತ ಹೇಳಿದಾರೆ. ಅಯ್ಯಯ್ಯೋ ಆ ಖುಷಿಗೆ ಹೇಳೋಕ್ಕಾಗ್ತಿಲ್ಲ. ನಾನು ನಿಜವಾಗ್ಲೂ ಭಯಪಟ್ಟಿದ್ದೆ. ಒಟ್ಟಾರೆಯಾಗಿ ಮೋಕ್ಷಿತ ಟಾಪ್ 5 ಬಂದಿದ್ದು ಖುಷಿಯಾಗಿದೆ. ಸ್ನೇಹಿತರೆ, ನಿಮ್ಗೆ ಯಾರ್ಯಾರಿಗೆ ಮೋಕ್ಷಿತ ಫ್ಯಾನ್ಸಿಗೆ ಖುಷಿಯಾಗಿದೆ ಎಲ್ಲರೂ ಕಮೆಂಟ್ ಮಾಡಿ. ನಿಮ್ಮ ಖುಷಿ ನನ್ನ ಜೊತೆ ಶೇರ್ ಮಾಡಿ ಅಂತ. ಬಾಯ್ ಬಾಯ್, ಶಿವರಾತ್ರಿ, ಟೇಕ್ ಕೇರ್.